ಮೊನ್ನೆ 2 ಕಾರ್ನ ಸೇಮ್ ಡೇ ಡೆಲಿವರಿ ಕೊಡೋ ಅಷ್ಟೊತ್ತಿಗೆ ತಲೆ ಹುಳ ಬಿಟ್ಟಂಗೆ ಆಗ್ಬಿಡ್ತು. ಹಿಂಸೆ ಆಗುತ್ತೆ. ಅಲ್ಲತ್ತು ಇಲ್ಲಿರ್ತಾರೆ ರೆಸ್ಟೇ ಇಲ್ದಂಗೆ ಆಗ್ಬಿಡ್ತು. ಸೊ ಹಂಗಾಗಿ ವೀಡಿಯೋಗಳು ತಡವಾಗಿದೆ. ಸೊ ಮೊದಲನೇ ಗಾಡಿ ಬಂದು ಶಿವಮೊಗ್ಗಗೆ ಕೊಟ್ಟಿದ್ದು. ಕೂಲಾಗಿರೋಂಥ ಪ್ಲೇಸ್. ಒಂದು 20 ವರ್ಷ ಹಿಂದೆ ಮೈಸೂರು ಹೆಂಗಿತ್ತೋ ಶಿವಮೊಗ್ಗ ನೋಡಿ ನನಗೆ ಹಂಗೆ ಅನ್ನಿಸ್ತು. ಅದು ಇನ್ನೊಂದು 20 ವರ್ಷ 30 ವರ್ಷಕ್ಕೆ ಅದು ಮೈಸೂರು ಥರ ಈಗ ಬದಲಾಗ್ಬಿಡ್ಬಹುದು ಅಂತ ಅನಿಸುತ್ತೆ. ಸೊ ಓಕೆ, ಇವತ್ತು ಟಾಪಿಕ್ ನಮ್ಮದಲ್ಲ. ಮೊದಲನೇದಾಗಿ RS ಕಿಟ್ ಇರುವಂತಹ ಒಂದು ಸ್ವಿಫ್ಟ್ ಫಸ್ಟ್ ಓನರ್ ಗಾಡಿ 2015ನೇ ಇಸ್ವಿ ಮಾಡಲ್. ಅದು ಭಾಳ ಕಡಿಮೆ ಬೆಲೆಗೆ ಸಿಕ್ಕಿಂತಹ ಗಾಡಿನ 110 ಅಷ್ಟು ಡಿಫ್ರೆನ್ಸ್ ಇತ್ತು ಅದು ಪ್ರೈಸು. ಅದು ಚೆನ್ನಾಗಿ ಸಿಗ್ತದೆ. ಅದು ಆಕ್ಸಿಡೆಂಟ್ಲಿ ಸಿಕ್ಕಿದ್ದು. ಅದು ನಾನು ಅಲ್ಲಿದ್ದೀನಿ ಅಂತ ಗೊತ್ತಾದ ಮೇಲೆ ಡೆಲ್ಲಿ ಗೊತ್ತಾದ ಮೇಲೆ ಕಸ್ಟಮರ್ ಫೋನ್ ಮಾಡಿಬಿಟ್ಟು ಸರ್ ನಂಗೆ ಯಾವುದೋ ಒಂದು ಸ್ವಿಫ್ಟ್ ನೋಡಿ, ನೀವೇ ನೋಡಿ, ಪೆಟ್ರೋಲ್ದು ನೋಡಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನೊಂದು ಫಾರ್ಚುನರ್ಗೆ ಹೋಗಿದ್ದೆ. ಆ ಫಾರ್ಚುನರ್ದು ಮುಂದೆ ಹೇಳ್ತೀನಿ ಸ್ಟೋರಿ. ಫಾರ್ಚುನರ್ ಹೋದೆ. ಫಾರ್ಚುನರ್ದು ಏನಾಗೋಯ್ತು, ಲೋನು ಪ್ರಾಬ್ಲಮ್ ಆಗೋಯ್ತು. ಲೋನ್ ಸಿಕ್ಕಲಿಲ್ಲ. ಅದೇನೋ ಅವ್ರದ್ದು ಪರ್ಸ್ನಲ್ ಇಶ್ಯೂಸಿಂದ ಅದು ಆಗಲಿಲ್ಲ. ಅದು ಡಿಲೇ ಆಯಿತು. ಹಂಗಾಗಿ ಹಾಫ್ ಅಮೌಂಟ್ ಹಾಕಿ ಅವ್ರಿಗೆ ಮಾತಾಡಿಸ್ಕೊಂಡು ಗಾಡಿ ಎಲ್ಲ ಚೆಕ್ ಮಾಡಿಬಿಟ್ಟು ಎಲ್ಲ ಮುಗೀತು. ಗಾಡಿ ಫೋಟೋಸ್, ವೀಡಿಯೋಸು, ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಷನ್ಸ್ ಎಲ್ಲ ಮಾಡಿ ಅದನ್ನು ಎತ್ಕೊಂಡು ಅಮೌಂಟು ಅವ್ರದ್ದು ಅರ್ಧನೂ ಕೊಟ್ಟಾಯ್ತು. ಇನ್ನು ಅರ್ಧಕ್ಕೆ ಲೋನ್ಗೆ ಅಪ್ಲೈ ಮಾಡಿದರು. ಸರಿ, ಅವ್ರದ್ದು ಡಿಲೇ ಆಗ್ತಿತ್ತಲ್ಲ, ಸರಿ ಅಂದ್ಬಿಟ್ಟು ಅಲ್ಲೇ ಇದ್ದೆ ನಾನು. ಅದು UP ಬಾರ್ಡ್ರಲ್ಲಿ ಇದ್ದಿತ್ತು ಫಾರ್ಚುನರು. ಸರಿ, ಒಬ್ರು ಫೋನ್ ಮಾಡಿದ್ರು, ಸರ್ ನಂಗೆ ಹಂಗೆ ಒಂದು ಸ್ವಿಫ್ಟ್ ನೋಡಿ ಅಂತ. ಸರಿ ಆಯಿತು ಅಂದ್ಬಿಟ್ಟು ಟಕ್ಕಂತ ಅವರು ಬುಕ್ಕಿಂಗ್ ಮಾಡಿಕೊಂಡ್ರು. ಬುಕ್ಕಿಂಗ್ ಮಾಡಿದ ತಕ್ಷಣ ಹಾಗೆ ಮುಂದಕ್ಕೆ ಬರ್ತಿರ್ಬೇಕಾದ್ರೆ ಒಂದು 2-3 ಕಡೆ ವಿಚಾರಿಸಿದೆ. ಬಟ್ ಸ್ವಲ್ಪ ಪ್ರೈಸ್ ಜಾಸ್ತಿ ಇತ್ತು. ಸರಿ ತಂಗೆ ಹೋಗ್ತಿದ್ದಾಗ ಒಂದು RS ಕಿಟ್ ಇರೋವಂಥದ್ದು ಗಾಡಿ ನೋಡಿಬಿಟ್ಟೆ. ದಿಲ್ ಖುಷಿ ಆಗೋಯ್ತು ನನಗೆ ಗಾಡಿ ಅದು ನೋಡಿ. ಅದು ಸಿಗುತ್ತೆ ಬಟ್ ಸ್ವಲ್ಪ ಕಡಿಮೆ ಅದು ಗಾಡಿಗಳು. ಸರಿ ಅಂದ್ಬಿಟ್ಟು ನೋಡಿಸ್ದೆ, ಪ್ರೈಸು ಕೇಳಿದೆ. ಪ್ರೈಸ್ ಸ್ವಲ್ಪ ಜಾಸ್ತಿ ಹೇಳ್ದೆ. ಸರಿ ಟೆಸ್ಟ್ ಡ್ರೈವ್ ಮಾಡೋಣ. ಯಾಕಂದರೆ ಅದು ಅಪ್ರೂಪ ಅಲ್ವಾ, ಕಮ್ಮಿ ಗಾಡಿ ಅದು ಥರ ಸಿಗೋದು. ನಾವು ಸಪ್ರೇಟಾಗಿ ಮಾಡಿಸ್ಬೇಕಾದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಪ್ರೈಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸರಿ ಅಂದ್ಬಿಟ್ಟು ಗಾಡಿ ಓಡಿಸ್ದೆ. ಗಾಡಿನೂ ಚೆನ್ನಾಗಿತ್ತು. ಫಸ್ಟ್ ಓನರ್ ಬೇರೆ, ಡಾಕ್ಯುಮೆಂಟ್ಸು ಕೂಡ ಎಲ್ಲ ಕರೆಕ್ಟಾಗಿ ಇಟ್ಕೊಂಡಿದ್ರು. ಸರಿ ಅಂದ್ಬಿಟ್ಟು ಮಾತಾಡಿದೆ. ಅವ್ರಿಗೂ ಹೇಳಿದೆ, ಕಸ್ಟಮರ್ಗೂ ಹೇಳಿದೆ. ಅವರು ನೀವು ಹೆಂಗೆ ಅಂದರೆ ಹಂಗೆ ಅಂದರೆ ಹೇಳು. ಇವ್ರನ್ನೂ ಕೇಳಿದೆ. ಇವರು ಆಯಿತು ಅಂದ್ಕೊಂಡು ಕೊನೆಗೇನೋ ಪ್ರೈಸ್ ಮಾಡಿದ್ರು. ಕೊನೆಗೆ ಅಲ್ಲೇ ಲೋಡ್ ಮಾಡಿದ್ರು. ಆ ಗಾಡಿ ಇಲ್ಲಿ ಬರೋಷ್ಟಕ್ಕೆ ಲೇಟ್ ಆಯ್ತು. ಆ್ಯಕ್ಚುಲಿ ಗಾಡಿ ಲೇಟ್ ಆಯಿತು. ಅಷ್ಟಕ್ಕೆ ಫಾರ್ಚುನರ್ದು ಆ್ಯಕ್ಚುಲಿ ಮುಗಿಲೇ ಇಲ್ಲ. ಅಲ್ಲೇ ಹಾಫ್ ಅಮೌಂಟ್ ಕೊಟ್ಟು ನಾನು ಮತ್ತೆ ಆ ಗಾಡಿನ ಲೋಡ್ ಮಾಡಿಸಿ ಅಲ್ಲಿಂದ ನನ್ನ ಪಡನು ಬೆಂಗಳೂರು ಬಂದುಬಿಟ್ಟೆ. ಇನ್ನೊಂದು ಎಲ್ಲ ಹೋಗಿತ್ತು. ಫಾರ್ಚುನರ್ ಒಂದು ಲೇಟ್ ಆಗಿದೆ ಆ್ಯಕ್ಚುಲಿ ಈ ಸಲ. ಸೊ ಅದಕ್ಕೆ ನಾನು ಎಷ್ಟೊಂದು ವೀಡಿಯೋಗಳು ಹೇಳೋದು, ನೀವು ಲೋನ್ ಮಾಡ್ಸಂಗಿರೋ ದಯವಿಟ್ಟು ಆದಷ್ಟು ಅವಾಯ್ಡ್ ಮಾಡಿ. ಯಾಕಂದರೆ ಈ ಥರದೆಲ್ಲ ಆಗೋಗುತ್ತೆ. ಆ್ಯಕ್ಚುಲಿ ನನಗೆ 2 days ವೇಸ್ಟ್ ಆಯಿತು ನನಗೆ. ಆ್ಯಕ್ಚುಲಿ ಅದು ಭಾನುವಾರನೇ ಕ್ಲೋಸಿಂಗ್ ಆಗಿದ್ದಿದ್ದು. ಅದು ಫಾರ್ಚುನರ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ಮ್ಯಾಟ್ರೇ ಇರಲಿಲ್ಲ ಅದ್ರದ್ದೇನಿರಲಿಲ್ಲ. ಅಮೌಂಟ್ ಒಂದೇ ಪ್ರಾಬ್ಲಮ್ ಇದ್ದಿದ್ದು. ಅದು ಕಸ್ಟಮರ್ ಹೇಳಿದ್ರು ನಾನು ಇದು ಮಾಡ್ತೀನಿ, ಸಿಕ್ಬಿಡ್ತದೆ ಇಮಿಡಿಯೇಟ್ಲಿ ವಿತಿನ್ 2 hours ಸಿಗುತ್ತೆ ಅಂತ ಹೇಳಿದ್ರು. ನನಗೂ ಲೋನ್ ಬಗ್ಗೆ ಗೊತ್ತಿತ್ತು. ಬಟ್ ಲೋನ್ ಕೊಡ್ತಾರಂತ ಗೊತ್ತಿತ್ತು. ಬಟ್ ಯೂಸ್ಡ್ ಕಾರ್ಸ್ಗೆಲ್ಲ ಅದು ವ್ಯಾಲ್ಯೂಯೇಷನ್ ಮಾಡೇ ಕೊಡೋದು. ಅದು ವ್ಯಾಲ್ಯೂಯೇಷನ್ ಇಲ್ಲದೆ ಕೊಡೋಲ್ಲ ಅದು ಗಾಡಿ. ಬಟ್ ಕೊಟ್ಟರು ನಾವು ಕೇಳಿದಷ್ಟು ಅಮೌಂಟ್ ಕೊಡೋದಿಲ್ಲ. ನಾವು ಕೇಳಿದ್ರಲ್ಲಿ ಒಂದು 60-70% ಕೊಟ್ಟರೆ ಹೆಚ್ಚು ಅಷ್ಟೇ. ಅದು ಫುಲ್ ಕೊಡೋಲ್ಲ ಅದು. ನೀವು ಎಷ್ಟೇ ಗಾಡಿ ಎಷ್ಟೇ ವ್ಯಾಲ್ಯೂಡ್ ಇರಲಿ, ಯಾವುದೇ ಆಗಲಿ, ಫಾರ್ಚುನರ್ ಅಂತಲ್ಲ, ನೀವು ಎಂಥ ಗಾಡಿ ತೊಗೊಂಬಂದು ಕೊಟ್ಟರು ನಾವು ಏನು ಕೇಳಿರ್ತೀವಿ. ನಾವು 10 ಲಕ್ಷ ಕೇಳಿದರೆ ಅವ್ರು 10 ಲಕ್ಷ ಕೊಡೋಲ್ಲ. ಅವರು 6-7 ಲಕ್ಷ ಅಷ್ಟೇ ಕೊಡೋದು. ನಾವು 8 ಲಕ್ಷ ಕೇಳಿದರೆ 5-5 ಲಕ್ಷ ಅಷ್ಟೇ ಕೊಡೋದು. ಸೊ ಹಂಗಾಗಿ ಅದೇನೋ ಆಯಿತು, ಡಿಲೇ ಆಯಿತು. ಸರಿ ಅಂದ್ಬಿಟ್ಟು ನಾನು ಬಂದ್ಬಿಡೋಣ ಅಂದ್ಕೊಂಡು ಮತ್ತೆ ನೋಡಿದೆ. ಮತ್ತೆ ಬೆಂಗಳೂರಿನ ಇಬ್ಬರು ಬಂದಿದ್ದರು. ಮತ್ತು ಅವ್ರಿಗೆ ಕ್ರಿಸ್ಟಾ ನೋಡ್ಕೊಂಡು ಕೂತಿದ್ದು. ಅದರಲ್ಲಿ ಬ್ಯುಸಿ ಆಗಿಬಿಟ್ಟೆ. ಈ ಫಾರ್ಚುನರ್ದು ಮುಂದಕ್ಕೆ ಹೋಗಲಿಲ್ಲ. ಅರ್ಧ ಅಮೌಂಟ್ ಕೊಟ್ಬಿಟ್ಟು ಸ್ಟಕ್ ಆಗಿಬಿಟ್ಟಿದೆ, ಮುಂದಕ್ಕೆ ಹೋಗಲಿಲ್ಲ. ಸರಿ ಅಂದ್ಬಿಟ್ಟು ಬೆಂಗಳೂರು ಬಂದೆ. ಆಮೇಲೆ ಇವ್ರಿಗೇನೋ ಅರೇಂಜ್ ಆಯಿತು ದುಡ್ಡು. ಆಮೇಲೆ ಹಾಕಿದ್ದಾಯಿತು. ಫಾರ್ಚುನರ್ ಲೋಡ್ ಮಾಡಿದ್ದಾಯಿತು. ಫಾರ್ಚುನರ್ಗಿಂತ 2 ದಿವಸ ಮುಂಚೆನೇ ಸ್ವಿಫ್ಟ್ ಲೋಡ್ ಮಾಡಿದ್ದು. ಅದು ಆಯಿತು. ಮತ್ತು ಸ್ವಿಫ್ಟ್ ಜೊತೆ ಇನ್ನೂ 4 ಗಾಡಿ ಲೋಡ್ ಮಾಡಿತ್ತು. ಅವೆಲ್ಲ ಬೇಗ ಬಂದುಬಿಡ್ತು. 9 ದಿವಸಕ್ಕೆಲ್ಲ ಬಂದುಬಿಡ್ತು. ಸ್ವಿಫ್ಟ್ ಸ್ವಲ್ಪ ಲೇಟ್ ಆಯಿತು. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಸ್ವಲ್ಪ ಲೆಂತ್ ಇತ್ತದು. ಸಿಟಿ ಲಿಮಿಟ್ಸ್ ಆಲ್ಮೋಸ್ಟ್ ಅದೆಲ್ಲ 2 ಕೂಡ UP ಹತ್ರನೇ ತಂದಿದ್ದದು. ಹಂಗಾಗಿ ಅವೆರಡೂ ಲೇಟಾಗಿ ಬಂತು. ನಾನು ಗಾಡಿ ಸ್ವಿಫ್ಟ್ ಬಂದಿದ್ದ ತಕ್ಷಣ ಹೋಗಿ ಕಸ್ಟಮರ್ ಫೋನ್ ಮಾಡಿದೆ. ಈ ಥರ ಜನರಲ್ ಸರ್ವಿಸ್ ರಿಕ್ವೈರ್ಡ್ ಇದೆ ಅಂತ ಹೇಳಿದೆ. ಮಾಡಿಸಿ ಅಂತ ಹೇಳಿದ್ರು. ಎಲ್ಲ ಮಾಡಿಸಿದ ತಕ್ಷಣ ಗಾಡಿ ಎಲ್ಲ ನೀಟಾಗಿ ರಚ್ಕಟ್ಟಾಗಿ ರೆಡಿ ಆಯಿತು. ಟೈರು ಚೆನ್ನಾಗಿತ್ತು. ಸೂಪರಾಗಿ ಎಕೋಮಾ ಟೈರ್ ಹಾಕಿದ್ರು. ಚೆನ್ನಾಗಿ ಇಟ್ಕೊಂಡಿದ್ರು. ಯಾರೋ ಪ್ರೀವಿಯಸ್ ಇದ್ದವರು ಯಾರೋ ಸ್ವಲ್ಪ ಕಾರ್ ಎಂಥ್ಯೂಸಿಯಾಸಮ್ ಅಂತ ಅನಿಸುತ್ತೆ, ಅವ್ರು ಚೆನ್ನಾಗಿ ಇಟ್ಕೊಂಡಿದ್ರು. ಹಾಗಾಗಿ ಗಾಡಿದೇನೂ ಪ್ರಾಬ್ಲಮ್ ಇರಲಿಲ್ಲ. ಒಳ್ಳೆ ಮೈಲೇಜ್ ಚೆನ್ನಾಗಿ ಕೊಡ್ತಾಯಿತ್ತು. ಮ್ಯಾನ್ಯುಯಲ್ ಗಾಡಿ ಅದು. ಹೋಗಿ ತೊಗೊಂಡೋಗಿ ಶಿವಮೊಗ್ಗ ಕೊಟ್ಟು ಪಾಪ ಅವರು ಚೆನ್ನಾಗಿ ಟ್ರೀಟ್ ಮಾಡಿದ್ರು, ವೆಲ್ಕಮಿಂಗ್ ಮಾಡಿದ್ರು, ಊಟ ಕೊಡಿಸಿದ್ರು. ಆಮೇಲೆ ಒಳ್ಳೆ ಹೋಟ್ಲಿಗೆ ಕರ್ಕೊಂಡು ರೆಸ್ಟ್ ಮಾಡಿಸಿದ್ರು. ಮತ್ತು ನನಗೆ ರೈಲ್ವೆ ಇದ್ರವ್ರಿಗೂ ಕೂಡ ಬಿಟ್ಟರು. ರೈಲ್ ಬರ್ತಿರ್ಬೇಕಾದ್ರೆ ಇಲ್ಲಿ ಪಿಕಪ್ ಪಾಯಿಂಟಲ್ಲಿ ಫೋನ್ ಮಾಡಿದ್ರು, ಫಾರ್ಚುನರ್ ಬಂದಿದ್ದೆ ಅಂತ. ಸರಿ ಕಸ್ಟಮರ್ ಫೋನ್ ಮಾಡಿ, ಸರ್ ಫಾರ್ಚುನರ್ ಬಂದಿದೆ ಅಂತೆ, ಏನು ಮಾಡಲಿ ಅಂತ ತಂದು ಕೊಡಿ ಅಂತ ಹೇಳಿದ್ರು. ಮತ್ತು ಅಲ್ಲಿ ಹೋಗೋಷ್ಟೊತ್ತಿಗೆ ಲೇಟ್ ಆಗೋಯ್ತು. ಮತ್ತು ನಾನು ಚಿಕ್ಕಬಳ್ಳಾಪುರದಲ್ಲಿ ಇಳ್ಕೊಂಡು ಅಲ್ಲಿಂದ ಪಾರ್ಕಿಂಗ್ ಸ್ಲಾಟ್ಗೆ ಹೋಗಿ ಅಲ್ಲಿ ಗಾಡಿ ಎಲ್ಲ ಚೆಕ್ ಮಾಡಿ ಗಾಡಿನ ತೊಗೊಂಡು ಮತ್ತೆ ಜನರಲ್ ಚೆಕಪ್ಗೆ ಬಿಟ್ಟು
ಮತ್ತು ಅವ್ರನ್ನ ಮತ್ತೆ ಫೋನ್ ಮಾಡಿದೆ, ಇವಾಗ ತಂದು ಬಿಡ್ಲಿ, ಯಾಕಂದ್ರೆ 9:30 10 ಗಂಟೆ ಆಗೋಯ್ತು. ಅಷ್ಟೊತ್ತಿಗೆ ಕೊಡೋಕ್ಕೆ ನಂಗೆ ಇಷ್ಟ ಆಗೋಲ್ಲ. ಅದು ಕೇಳಬೇಕಲ್ಲ, ಅವ್ರು ತುಂಬ ಅರ್ಜೆನ್ಸಿ ಮಾಡ್ತಿದ್ರು, ಬೇಕು ಅಂತ. ಸರ್ ಕೇಳಿದೆ, ಅವರು ಪರವಾಗಿಲ್ಲ ನಾಳೆನೇ ಅಂತ ಹೇಳಿದ್ರು. ಮತ್ತೆ ನಾಳೆ ನೋಡ್ರೆ ನಾಳೆ ಗುಬ್ಬಿಗೆ ಹೋಗೋದಿತ್ತು. ಗುಬ್ಬಿಗೊಂದು ಪೋಲೋ TSI ಡೆಲಿವರಿ ಇತ್ತು. ಅದು ನಾನು ಹೋಗೋದಿಲ್ಲ, ಅದು ಬೇರೆಯವ್ರು ಹೋಗ್ತಾರೆ, ಅದಕ್ಕೆ ನಾನು ಹೋಗಿರಲಿಲ್ಲ. ಬೇರೆ ಹೋಗ್ತಾರೆ. ಮತ್ತು ಅಲ್ಲಿಗೆ ಆ್ಯಕ್ಚುಲಿ ಹ್ಯಾಂಡ್ ಓವರ್ ಮಾಡಬೇಕು, ಗಾಡಿನ ಹ್ಯಾಂಡ್ ಓವರ್ ಮಾಡಬೇಕಲ್ಲ, ಅದನ್ನು ನಾನೇ ಮಾಡಬೇಕು. ಪಾರ್ಕಿಂಗಿಂದ ಗಾಡಿನ ತೊಗೊಂಬಂದ್ಬಿಟ್ಟು ಯಾರು ಎತ್ಕೊಂಡು ಹೋಗ್ತಾರಲ್ಲೋ ಅವ್ರಿಗೆ ಹ್ಯಾಂಡ್ ಓವರ್ ಮಾಡೋದಿತ್ತು. ಅವ್ನು ನಮ್ಮವನೇ. ಅಲ್ಲಿರೋದು ಪಾರ್ಟಿ, ಗುಬ್ಬಿನಲ್ಲಿರೋದು ಪಾರ್ಟಿ. ಗುಬ್ಬಿ ಅಂದರೆ ನಿಟ್ಟೂರು. ಸೊ ಆಮೇಲೆ ಫಾರ್ಚುನರ್ನು ಡೆಲಿವರಿ ಕೊಡೋ ಅದೇ ಟೈಮ್ ಆಗೋಯ್ತು. ಅವರು ಇಲ್ಲೇ ಅಂದ್ಕೊಂಡು ಅಲ್ಲೇ ಅಂದ್ಕೊಂಡು ಕುಂಬಳಗೋಡು ಕಣ್ಮೀನ್ಗೆ ಕರ್ಕೊಂಡೋಗಿ ಅಲ್ಲೆಲ್ಲ ಕೊಟ್ಟು, ಮತ್ತು ಅಲ್ಲಿಂದ ನಾನು ಹೋಗಿ ಡೆಲಿವರಿ ಕೊಟ್ಟು ಸಾಕಾಗೋಯ್ತು. ಸೊ ಬ್ಯಾಕ್ ಟು ಬ್ಯಾಕ್ 2 ದಿವಸದಲ್ಲಿ 3 ಗಾಡಿಗಳನ್ನ ಡಿಸ್ಪ್ಯಾಚ್ ಮಾಡೋಷ್ಟೊತ್ತಿಗೆ ಸಾಕಾಗೋಯ್ತು. ಈ ಬಿಸಿಲಲ್ಲಿ ಒದ್ಲಾಡ್ಕೊಂಡು ಹಿಂಸೆ ಆಗೋಯ್ತು. ಸೊ ಹಂಗಾಗಿ ಎನಿವೆ 3 ಕೂಡ ಹ್ಯಾಪಿಯಾಗಿ ಒಂದೊಂದು ಕಡೆ ಸೆಟ್ಲ್ ಆಗಿಬಿಡ್ತು. ಖುಷಿ ಆಯಿತು, ಎಲ್ಲರಿಗೂ ಖುಷಿ ಆಯಿತು. ಪ್ರೈಸ್ ಪಾಯಿಂಟಲ್ಲಿ ಆಗಿರಲಿ ಅಥವಾ ಗಾಡಿಲಾಗಿರಲಿ ಎಲ್ಲ ಖುಷಿಪಟ್ಟರು. ಆ್ಯಂಡ್ ಅಫ್ಕೋರ್ಸ್ ನಮ್ಗೆ ಅದೇ ಇಂಪಾರ್ಟೆಂಟ್, ನಮ್ಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಿಧಾನ ಆಯಿತು ಆ್ಯಕ್ಚುಲಿ. ಫಾರ್ಚುನರ್ ಸ್ವಲ್ಪ ಬೇಗ ಸಿಕ್ತು. ಫಾರ್ಚುನರ್ ಸ್ವಲ್ಪ ಸ್ಲೋ. ಆ್ಯಕ್ಚುಲಿ ಸ್ವಿಫ್ಟ್ ಈಸಿ ಸಿಕ್ಕಿದ್ದು. ಸ್ವಿಫ್ಟ್ ಈಸಿ ಸಿಕ್ತು, ಪೋಲೋ ಈಸಿ ಸಿಕ್ತು, ಬ್ರಿಜಾ ಈಸಿಯಾಗಿ ಸಿಕ್ತು, BMW X1 ಏನೋ ಅದು ಚೆನ್ನಾಗಿ ಈಸಿ ಸಿಕ್ತು. ಈ ಮಿನಿ ಕೂಪರ್ನ ಫೈನಲೈಸ್ ಆಗಲಿಲ್ಲ ಅದು. ನನಗೆ ಯಾವ ವೆಹಿಕಲ್ದು ಆಡಿ Q7 ಇತ್ತು, ಅದನ್ನು ಬೇಗ ಸಿಕ್ತು. ಎಲ್ಲ ಪಟ ಸಿಕ್ಬಿಡ್ತದೆ. ಕೆಲವೊಂದು ಗಾಡಿಗಳು ಸ್ವಲ್ಪ ಹಿಂಗೆ ಟೈಮ್ ತೊಗೊಂಡ್ಬಿಡ್ತದೆ. ಗಾಡಿಗಳನ್ನ ತೊಗೋಬೇಕಾದಾಗ ಆದಷ್ಟು ಅವಾಯ್ಡ್ ಮಾಡಿ, ಲೋನ್ ಮೇಲೆ ಮಾಡಿಸಿ ತೊಗೊಳ್ಳೋವಂಥದ್ದನ್ನ ಅವಾಯ್ಡ್ ಮಾಡಿ. ನೀವು ಲೋನ್ ಮೇಲೆ ತೊಗೊಳ್ಬೇಕಾದ್ರೆ ಕರ್ನಾಟಕದ ವೆಹಿಕಲ್ಗಳು ತೊಗೊಳ್ಳಿ. ಸೊ ಹೊರಗಡೆ ಅಷ್ಟಕ್ಕೆ ವೆಹಿಕಲ್ ಲೋನ್ಸ್ ಸಿಗುತ್ತೆ, ನಿಮಗೇನು ಪ್ರಾಬ್ಲಮ್ ಇಲ್ಲ. ಸೊ ನಿಮ್ಮದು ಸಿವಿಲ್ ಸ್ಕೋರ್ ಚೆನ್ನಾಗಿತ್ತು, ನಿಮ್ಮದು ಕ್ರೆಡಿಟ್ ಸ್ಕೋರ್ ಮ್ಯಾಚ್ ಆಗುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ನೀವು ಡಾಕ್ಯುಮೆಂಟ್ಸ್ಗಳೆಲ್ಲ ಕೂಡ ಅಪ್ ಟು ಡೇಟ್ ಇದೆ ಅಂತ ಹೇಳಿದ್ರೆ ನಿಮಗೆ ಲೋನ್ ಸಿಗುತ್ತೆ. ಅಲ್ಲಿ ಇವಾಗ ಬಿಡಿ ಲೋನ್ ಕೊಡೋರು ಗಳಿಗೆ ಕೊಡ್ತಾರೆ, ಬಟ್ ನೀವು ಅಂದ್ಕೊಳ್ಳೋ ರೇಂಜಿಗೆ ಕೊಡೋಲ್ಲ. ಈಗ ನೀವು 8 ಲಕ್ಷ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು 8 ಕೊಡೋಲ್ಲ. ಅದು ಇಂಪಾರ್ಟೆಂಟಾಗಿ ಇಟ್ಕೊಳ್ಳಿ. ನೀವು ಯಾವುದಕ್ಕೂ ಇನ್ನೊಂದು ಬ್ಯಾಕಪ್ಗೆ ಇಟ್ಕೊಂಡಿರಲೇಬೇಕಾಗುತ್ತೆ. ನೀವು 8 ಲಕ್ಷ ಪಕ್ಕ ನನಗೆ ಲೋನೆಲ್ಲ ಹೋಗಿ ಸಿಕ್ಬಿಡ್ತದೆ ಅಂತ ಹಂಗೆ ಅಂದ್ಕೊಳ್ಳೋಕೆ ಹೋಗ್ಬಾರ್ದು. ನೀವು 4 ಲಕ್ಷ ಅಂತಲೇ ಇಟ್ಕೋಬೇಕು. 4 ಲಕ್ಷ ಲೋನ್ ಸಿಗುತ್ತೆ. ಈ 4 ಲಕ್ಷಕ್ಕೆ ಒಂದು ಬ್ಯಾಕಪ್ ಪ್ಲಾನ್ ರೆಡಿ ಇರಬೇಕು ಅಂತಲೇ ನೀವು ಹಾಗೆ ಕ್ಯಾಲ್ಕುಲೇಷನ್ ಮಾಡಲೇಬೇಕು ವಿನಃ ನೀವು ಬೇರೆ ಏನೂ ಮಾಡೋಕ್ಕಾಗಲ್ಲ. ಸೊ ಒಂದು. ಎರಡನೇದು NOCಗಳು ಸಮ್ಟೈಮ್ಸ್ ನಿಮಗೆ 1 ವಾರಕ್ಕೆ ರೆಡಿ ಆಗಿಬಿಡ್ತದೆ, ಸಮ್ಟೈಮ್ಸ್ 1 ತಿಂಗ್ಳಿಗೆ ರೆಡಿ ಆಗುತ್ತೆ, ಸಮ್ಟೈಮ್ಸ್ 1-2 ತಿಂಗ್ಳಿಗೆ ರೆಡಿ ಆಗುತ್ತೆ. ಇಟ್ಸ್ ಡಿಪೆಂಡ್ಸ್ ಆನ್ ಹಳೆ ಕೇಸ್ಗಳು ಏನಾದರೂ ಇತ್ತು, ಟ್ರಾಫಿಕ್ ವೈಲೇಷನ್ ಕೇಸ್ಗಳಿತ್ತು, ಇದು ಪಾರ್ಟಿ ಕ್ಲಿಯರ್ ಮಾಡೋದ್ರಲ್ಲಿ ಡಿಲೇ ಮಾಡ್ತಿದ್ದಾರೆ. ಯಾಕಂದರೆ ಅವ್ರು ಸೆಟ್ಲ್ಮೆಂಟ್ ಆಗೋಗಿರ್ತದೆ, ಅವರು ಸ್ವಲ್ಪ ತಲೆ ಕೆಡಿಸ್ಕೊಳ್ಳೋ, ಸ್ವಲ್ಪ ರೆಸ್ಪಾನ್ಸ್ ಮಾಡೋದು ಲೇಟ್ ಮಾಡ್ತಾರೆ, ಅಥವಾ ಏನಾದರೂ ಹೆಚ್ಚು ಕಮ್ಮಿಯಾಗಿ ಹೋಗೇ ಬಿಟ್ಟಿರಬಹುದು. ನಾನು ಹಂಗೆ ಆಯಿತು. ಒಂದು ಲಾಸ್ಟ್ ಒಂದು ಕ್ರಿಸ್ಟ ತೊಗೊಂಡಾಗ ಪಾರ್ಟಿ ಹೋಗೇ ಬಿಟ್ಟವನೇ, ಅವ್ನು ಟ್ರಾಫಿಕ್ ವೈಲೇಷನ್ ಕೇಸ್ ಮಾಡಿರೋದೆಲ್ಲ ಕ್ಲಿಯರ್ ಮಾಡೋಕ್ಕೆ ಮನೆಯವರು ಅಷ್ಟು ರೆಸ್ಪಾಂಡ್ ಮಾಡ್ತಿರಲಿಲ್ಲ ನಮ್ಮ RTO ಏಜೆಂಟ್ಗೆ. ಹಂಗಾಗಿ ಅದು ಸ್ವಲ್ಪ ಲೇಟ್ ಆಯಿತು. ಅದು ಆಲ್ಮೋಸ್ಟ್ 2 ತಿಂಗಳಾಗುತ್ತೆ. NOC ಈಗ ರೆಡಿ ಆಗಿದೆ. ಸೊ ಹಂಗೆ ಸಮ್ಟೈಮ್ಸ್ NOCಗಳು ಬೇಗ ಸಿಗುತ್ತೆ, ಸಮ್ಟೈಮ್ಸ್ NOCಗಳು ಲೇಟಾಗಿ ಸಿಗುತ್ತೆ. ಸೊ ನೋ ಇಶ್ಯೂಸ್ಗಳು. ಬಟ್ ನಾವು ತಂದಿರುವಂಥ ಜಾಗಗಳು ಕರೆಕ್ಟಾಗಿರಬೇಕು. ಪಾರ್ಟಿಗಳಿಂದ ಗಾಡಿಗಳು ತಂದಾಗ ತುಂಬ ಕೇರ್ಫುಲ್ ಆಗಿರಬೇಕು. ಅವರು ರೆಸ್ಪಾನ್ಸ್ಗಳು ಮಾಡಲ್ಲ. ಯಾಕಂದರೆ OTP ಜನ್ರೇಟ್ ಮಾಡಬೇಕು ಅವ್ರಿಗೆ NOC ಟೈಮಲ್ಲಿ, ಅಪ್ಲೈ ಮಾಡೋ ಟೈಮಲ್ಲಿ. ಅವೆಲ್ಲ ತುಂಬ ಇರುತ್ತೆ, ಫಾರ್ಮಾಲಿಟೀಸ್ ಎಲ್ಲ ಇರುತ್ತೆ. ಅಥವಾ ಅದಕ್ಕೆಲ್ಲ ರೆಸ್ಪಾನ್ಸ್ಗಳು ಮಾಡಲ್ಲ ಸಮ್ಟೈಮ್ಸು. ಡೀಲರ್ಗಳ ತೊಗೊಂಡ್ರೆ ಅವ್ರು ನೋಡ್ಕೊತಾರೆ. ಸೊ ಹಂಗಾಗಿ ಡೀಲರ್ಗಳ ಹತ್ರ, ಬ್ರೋಕರ್ಗಳ ಹತ್ರ, ಏಜೆಂಟ್ಗಳ ಹತ್ರ ಒಂದು ಸ್ವಲ್ಪ ಕಾಸು ಜಾಸ್ತಿ ಆದರೂ ಕೂಡ ನಮಗೆ ಲೀಗಲೈಸ್ ಆಗಿರುತ್ತೆ. ಸೊ ಹಂಗಾಗಿ ನಾವು ಮ್ಯಾಕ್ಸಿಮಮ್ ಅವ್ರ ಹತ್ರ ಡೀಲ್ ಮಾಡ್ತೀನಿ. ತುಂಬ ಯಾರೋ ಗೊತ್ತಿರುವಂಥ ಕ್ಯಾಂಡಿಡೇಟ್ಗಳು, ಇವರು ಸ್ವಲ್ಪ ಜೆನ್ಯೂನ್ ಗೌರ್ಮೆಂಟ್ ಅಫಿಷಿಯಲ್ ಇರ್ತಾರೆ, ಅಥವಾ ಏನೋ ಒಂಥರ FDA SDA ಆ ಥರ ಇದ್ದಾರೆ. ಅವ್ರು ನಮಗೆ ಪ್ರಾಪರ್ ಪ್ರತಿಯೊಂದಕ್ಕೂ ಕೂಡ ನೀಟಾಗಿ ಸಪೋರ್ಟ್ ಮಾಡ್ತಾರೆ ನಮಗೆ ಅಂತ ಹೇಳಿದ್ರೆ, ಸೊ ಅವ್ರ ಹತ್ರನೂ ತೊಗೋಬೋದು. ತೀರಾ ಚಿಕ್ಕ ಗಾಡಿಗಳನ್ನೆಲ್ಲ ಆದಷ್ಟು ಅಲ್ಲಿ ಹೋಗೋದನ್ನು ಅವಾಯ್ಡ್ ಮಾಡಿ. ಆಲ್ಟೋ, ವ್ಯಾಗನಾರು, K10, ಅದು ಯಾವುದಾದ್ರು ಬರುತ್ತಲ್ಲ ಪುಟಾಣಿ ಗಾಡಿಗಳು, ಅದನ್ನೆಲ್ಲ ಆದಷ್ಟು ನೀವು ಅವಾಯ್ಡ್ ಮಾಡೋದು ಬೆಟರ್ ಆಪ್ಷನ್. ಮತ್ತು ಫೋಕ್ಸ್ ವ್ಯಾಗನ್ ಗಾಡಿಗಳು, ಸೋಡಾ ಗಾಡಿಗಳು, ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಬೆಟರ್ ಅಂತ ನನ್ನ ಅನಿಸಿಕೆ. ಯಾಕೆ ಅಂದರೆ ಅದು ನಿಮಗೆ ತುಂಬ ಕಡಿಮೆಗೆ ಸಿಗುತ್ತೆ. ವೆಂಟೋ ಇವೆಲ್ಲ ಕಮ್ಮಿಗೆ ಸಿಗುತ್ತೆ. ಬಟ್ ಏನಂದರೆ ತುಂಬ ರ್ಯಾಶ್ ಡ್ರೈವ್ ಮಾಡಿರ್ತಾರೆ, ಚೆನ್ನಾಗಿ ಉಜ್ಜಾಡಿಬಿಟ್ಟಿರ್ತಾರೆ, ಮತ್ತು ತುಂಬ ಇಂಜಿನ್ನ ಡ್ಯಾಮೇಜ್ ಮಾಡಿರ್ತಾರೆ. ಈ ಫೋಕ್ಸ್ ವ್ಯಾಗನ್ ಹೆಂಗೆ ಅಂತ ಹೇಳಿದ್ರೆ, ಚೆನ್ನಾಗಿ ಇಟ್ಕೊಟ್ರೆ ಚೆನ್ನಾಗಿ ಬಂದುಬಿಡುತ್ತೆ ಇಂಜಿನ್, ಒಳ್ಳೆ ಇಂಜಿನೇ. ಬಟ್ ನಿಮಗೆ ರಫ್ ಆ್ಯಂಡ್ ಟಫ್ ಇಂಜಿನ್ ಅಲ್ಲ ಅದು. ಆ ಇಂಜಿನ ನೀವು ತುಂಬ ಚೆನ್ನಾಗಿ ಕಾಪಾಡ್ಕೋಬೇಕು. ನಿಮಗೆ ಟೊಯೋಟಾ ಥರನೋ, ಸುಜುಕಿ ಥರನೋ, ಟಾಟಾನೂ ಸ್ವಲ್ಪ ಹಂಗೆ ಇದೆ ಬಿಡಿ, ಟಾಟಾನು ಸ್ವಲ್ಪ. ಬಟ್ ಏನಾದರೂ ರಫ್ ಆ್ಯಂಡ್ ಟಫ್ ಯೂಸ್ ಮಾಡ್ಬೋದು ಅಷ್ಟೇ. ಬಟ್ ನೀವು ಫೋಕ್ಸ್ ವ್ಯಾಗನ್ನ ರಫ್ ಆ್ಯಂಡ್ ಟಫ್ ಯೂಸ್ ಮಾಡೋಕ್ಕಾಗಲ್ಲ. ಸೋಡಾ ಈ ಗಾಡಿಗಳಲ್ಲಿ ರಫ್ ಆ್ಯಂಡ್ ಟಫ್ ಯೂಸ್ ಮಾಡಿದ್ರೆ ಬಹಳ ಫಾಸ್ಟಾಗಿ ಗಾಡಿ ಹಾಳಾಗುತ್ತೆ. ಅದು ನೀವು ಸ್ಪೀಡಾಗಿ ಓಡಿಸ್ಬೋದು, ಬಟ್ ರ್ಯಾಶ್ ಮಾಡೋಂಗಿಲ್ಲ, ಸ್ಟ್ರೆಸ್ ಮಾಡೋಂಗಿಲ್ಲ ಇಂಜಿನ್ನ. ಅದಕ್ಕೆ ನಿಮ್ಗಲ್ಲಿ ಕಮ್ಮಿಗೆ ಸಿಗುತ್ತೆ. ತುಂಬ ಜನ ಕೇಳ್ತಿದ್ದಾರೆ, ನಮಗೆ ಸ್ವಲ್ಪ ದೊಡ್ಡದಾಗಿ ಬಿಲ್ಡಪ್ ಥರನೂ ಇರಬೇಕು, ನಮಗೆ
ಗಾಡಿ ಪ್ರೈಸ್ ಕಡಿಮೆ ಇರಬೇಕಂದ್ರೆ ನಿಮಗೆಲ್ಲ ಕಮ್ಮಿಗೆ ಸಿಗೋದು ಫೋಕ್ಸ್ ವ್ಯಾಗನ್ ಮತ್ತು ಸೋಡಾ ಈ ಥರ ಗಾಡಿಗಳು ನಿಮ್ಗೆ ಕಮ್ಮಿಗೆ ಸಿಗುತ್ತೆ. ಸೊ ನೀವು ಅದನ್ನು ಟ್ರೈ ಮಾಡಿ. ಯಾಕೆ ಕಮ್ಮಿಗೆ ಸಿಗುತ್ತೆ ಅಂದರೆ ಇದೇ ಕೆಲಸ, ಒಳ್ಳೆ ಸ್ವಲ್ಪ ಇಂಜಿನೆಲ್ಲ ಸ್ವಲ್ಪ ಕೆಲಸ ಇರುತ್ತೆ, ಏನಾದರೂ ಒಂದು ಟರ್ಬೋ ಏನಾದರೂ ಇರುತ್ತೆ, ಇಲ್ಲ ಯಾರನ್ನ ಲೀಕೇಜ್ಗಳು ಇರುತ್ತೆ, ಇಲ್ಲ ಗೇರ್ ಬ್ಯಾಕ್ಸ್ ಡ್ಯಾಮೇಜಸ್ ಇರುತ್ತೆ, ಮತ್ತು ಅದರಲ್ಲಿ ಆಟೋಮೆಟಿಕಲ್ಲಿ ಏನಾದರೂ ಗೇರ್ ಬೇರಿಂಗ್ ಇಶ್ಯೂಸ್ಗಳಿರುತ್ತೆ, ಹಿಂಗೇನೋ ಇರುತ್ತೆ. ಸೊ ಅದಕ್ಕೆ ಆದಷ್ಟು ನೀವು ಆ ಥರದನ್ನ ಚಿಕ್ಕ ಗಾಡಿಗಳನ್ನ ಮತ್ತು ಈ ಥರ ಗಾಡಿಗಳನ್ನ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಆ್ಯಂಡ್ ನನ್ನ ಪ್ರಕಾರ ನೀವು ಬೆಸ್ಟ್ ಯಾವಾಗಲೂ ಕೂಡ ಒಂದು ಸ್ವಲ್ಪ ಮುಂದೆ ಯೋಚನೆ ಮಾಡಿ. ಈಗ ನಮ್ಮದು ಒಬ್ಬರು ಕ್ಲೈಂಟು ಅಷ್ಟೇ, XUV ಇದ್ದವರು ಸಡನ್ನಾಗಿ ಕ್ರಿಸ್ಟಾಗಿ ಚೇಂಜ್ ಆಗಿಬಿಟ್ರು. ಯಾಕಂದರೆ ಅವರು 7-8 ಲಕ್ಷ ರೂಪಾಯಿ ಕೊಟ್ಟು XUV 500 ತೊಗೊಳೋದಕ್ಕಿಂತ ಇನ್ನು 3-4 ಲಕ್ಷ ಹಾಕ್ಬಿಟ್ರೆ ಕ್ರಿಸ್ಟಾಗೆ ಹೋಗ್ಬಿಡ್ಬೋದಲ್ಲ. ಕ್ರಿಸ್ಟಾ ಬಂದು ನಿಮಗೆ ರಿಲಯಬಿಲಿಟಿ ಇಂಜಿನ್ ಮತ್ತು ನಿಮಗೆ ರೀಸೆಲ್ಲಿಂಗ್ ವ್ಯಾಲ್ಯೂ ತುಂಬ ಚೆನ್ನಾಗಿದೆ ಕಂಪೇರ್ ಟು XUV 500. ಮೈಂಟೆನೆನ್ಸ್ ಕೂಡ ಅಷ್ಟೇ ಕಂಪೇರ್ ಮಾಡಿದ್ರೆ ನೀವು ನೋಡಿ ಎಲ್ಲನೂ ಕಂಪೇರ್ ಮಾಡೋಕ್ಕೆ ಶುರು ಮಾಡ್ತಾರೆ. ನಿಮ್ಗೆ XUV ಎಷ್ಟೇ ಮಜಾ ಕೊಡುವಂಥ ಗಾಡಿ ಇರ್ಬೋದು, ನೀವು ಆ್ಯಕ್ಚುಲಿ ಈವನ್ ಕ್ರಿಸ್ಟಾಗಿಂತಲೂ ನಿಮಗೆ ಡ್ರೈವೇಬಿಲಿಟಿಯಲ್ಲಿ ಓಡಿಸೋದ್ರಲ್ಲಿ ಮತ್ತು ಈವನ್ ಮೈಲೇಜ್ನಲ್ಲಿ ಕೂಡ XUV 500 ಆ್ಯಕ್ಚುಲಿ ಬೆಟರ್ ಆಪ್ಷನು. ಫ್ಯೂಚರ್ಲಿ ಗ್ರೌಂಡ್ ಕ್ಲಿಯರ್ಸ್ ಪ್ರತಿಯೊಂದರಲ್ಲೂ ಕೂಡ ನಿಮಗೆ ಕಂಪೇರ್ ಟು ಕ್ರಿಸ್ಟಾ ಕಂಪೇರ್ ಮಾಡ್ರೆ ನಿಮಗೆ ಇದು ಬೇರೆ ಡಿಫ್ರೆಂಟ್ ಫೀಲ್. ಇದು ಫ್ರಂಟ್ ವೀಲ್ ಡ್ರೈವ್ ಮೋನೋಕಾಕ್ ಆಗಿರಬಹುದು, ಡಿಫ್ರೆಂಟ್ ಜಾನರ್ ವೆಹಿಕಲ್ ಆ್ಯಂಡ್ ಫನ್ ಟು ಡ್ರೈವ್ ಗಾಡಿ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದ್ರೂ ಕೂಡ ನಿಮಗೆ ರಿಸೆಲ್ಲಿಂಗ್ ವ್ಯಾಲ್ಯೂ ಅಂತ ಬಂದಾಗ ನಿಮಗೆ ಕ್ರಿಸ್ಟಾ ಎದುರುಗಡೆನೂ ನಿಂತ್ಕೊಳ್ಳೋಕ್ಕಾಗಲ್ಲ ಗಾಡಿ. ಸೊ ಆ ಥರ ಇದ್ದಾಗ ಏನು ಮಾಡ್ತಾರೆ, ನೀವು ಯಾವಾಗಲೂ ಅಷ್ಟೇ ಈ ಥರದಕ್ಕೆ ಬರಬೇಕಾಗತ್ತೆ, ಯಾವುದು ಕ್ರಿಸ್ಟಾಗೆ ಮತ್ತೆ ನೀವು ಬರಬೇಕಾಗತ್ತೆ. ಸೊ ಹಂಗಾಗಿ ಅವ್ರು ಕೊನೆಗೆ ಕ್ರಿಸ್ಟಾಗಿ ಹೋದರು. ಸೊ ಹಂಗೆ ನಿಮ್ಮ ಇನ್ವೆಸ್ಟ್ಮೆಂಟ್ ತುಂಬ ಜನ ಯಾರೋ ಕೇಳಿದ್ರು, ಗಾಡಿಗಳು ಲಯಬಿಲಿಟೀಸ್ ಇನ್ವೆಸ್ಟ್ಮೆಂಟ್ ಅಲ್ಲ ಅಂತ. ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಬಂಡವಾಳ ಹಾಕಿ ತರುವಂಥ ಒಂದು ಐಟಮ್, ಅದು ಆ್ಯಕ್ಚುಲಿ ಇನ್ವೆಸ್ಟ್ಮೆಂಟ್. ಅದು ಲಯಬಿಲಿಟೀಸ್ ಇರಬಹುದು, ಕೆಲವರಿಗೆ ಲಯಬಿಲಿಟೀಸ್ ಅದು ಒಂದು ಶೋಕಿ, ಒಂದು ಭೋಗದ ವಸ್ತುಗಳು ಅಂತ ಅರ್ಥ. ಕೆಲವ್ರಿಗೆ ಅದು ಕಮ್ಯೂಟರ್ ಪರ್ಪಸ್, ಅದು ಇನ್ವೆಸ್ಟ್ಮೆಂಟೇ, ನಿಜವಾಗ್ಲೂ ಅದು ಆ್ಯಕ್ಚುಲಿ ಇನ್ವೆಸ್ಟ್ಮೆಂಟೇ. ತುಂಬ ಜನ ಕ್ಯಾಬ್ ಓಡಿಸೋವಂಥವ್ರಿಗೆ, ಟ್ರಾವೆಲ್ಸ್ ಮಾಡೋರಿಗೆ ಅದು ಬಿಸ್ನೆಸ್. ಈಗ ಒಬ್ಬ ಬಿಸ್ನೆಸ್ ಮ್ಯಾನ್, ಒಬ್ಬ ವ್ಯಾಪಾರಿ ಅಥವಾ ಬೇರೆ ಏನೋ ಒಬ್ಬ ಜಾಬ್ ಮೇಲೆ ಕೆಲಸ ಮಾಡ್ತಿರೋಂಥವ್ನಿಗೆ ಅದು ಕಮ್ಯೂಟರ್ ಪರ್ಪಸ್, ಒಂದು ಕಮ್ಯುನಿಕೇಟ್ ಮಾಡುವಂಥ ಒಂದು ವಾಹನ, ಅದು ತುಂಬ ಇಂಪಾರ್ಟೆಂಟ್. ಸೊ ನಮಗೆ ಯಾವತ್ತೂ ಕೂಡ ನಾವು ಗಾಡಿ ಓಡಿಸ್ತಿರ್ಬೇಕಾದಾಗ ನಮ್ಮ ಇಲ್ಲಿಂದಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಗೋಲ್ಡ್ ನಮ್ಮನೆ ಇಲ್ಲಿಂದಲೇ ಕರ್ಕೊಂಡು ಹೋಗಲ್ಲ, ಇನ್ನು ಕರ್ಕೊಂಡು ಹೋಗೋದೊಂದು ವಾಹನ. ಸೊ ಅದನ್ನು ಆ್ಯಕ್ಚುಲಿ ಇನ್ವೆಸ್ಟ್ಮೆಂಟ್ ಕ್ಯಾಟಗರಿನೇ ಬರುತ್ತೆ. ಲಯಬಿಲಿಟೀಸು ನಿಜ, ನೀವು ಹೆಂಗೆ ಕನ್ಸಿಡರ್ ಮಾಡ್ತೀರೋ ಹಾಗೆ. ನೀವು ನಿಮ್ಮ ಹತ್ರ ಇರೋ ದುಡ್ಡನ್ನ ಇನ್ನೊಬ್ರಿಗೆ ನೀವು ಶೋ ಮಾಡ್ತೀರ ಅಂತ ಹೇಳಿದ್ರೆ ಅದಕ್ಕೂ ಒಂದು ಕಾರು, ಒಂದು ಬಂಗ್ಲೆ, ಒಂದು ಗೋಲ್ಡು, ಇವೆಲ್ಲ ಒಂದು ರೆಪ್ರೆಸೆಂಟ್ ಮಾಡುವಂಥದ್ದು. ನಿಮ್ಮ ಹತ್ರ ಎಷ್ಟು ದುಡ್ಡಿದೆ ಅನ್ನೋದು ಮುಖ್ಯ ಅಲ್ಲ, ಆ ದುಡ್ಡನ್ನ ಕಾಣಿಸ್ತಾ ಇದೆಯಾ ಹೊರಗಡೆ ಜಗತ್ತಿಗೆ ಅನ್ನೋದು ಮುಖ್ಯ. ಅದರಲ್ಲಿ ಒಂದು ಭೋಗದ ವಸ್ತು, ಒಂದು ಲಯಬಿಲಿಟೀಸ್ ಕಾರು, ಹೌದು ನಿಜ. ಎಷ್ಟು ಜನಕ್ಕೆ ಅನಿಸುತ್ತೆ ನಿಮಗೆ ಕಾರು ಒಂದು ಲಯಬಿಲಿಟೀಸ್ ಮಾತ್ರ, ಅದು ಇನ್ವೆಸ್ಟ್ಮೆಂಟ್ ಅಲ್ಲ ಅಂತ ನಿಮ್ಗೆ ಯಾರಿಗೆ ಅನಿಸುತ್ತೆ ಕಮೆಂಟ್ ಮಾಡಿ ನೋಡೋಣ. ಬಟ್ ನನ್ನ ಪ್ರಕಾರ ಅದು ಎರಡಕ್ಕೂ ಅನ್ವಯಿಸುತ್ತದು. ಸೊ ಹೋಪ್ಫುಲಿ ನಿಮ್ಗೆ ಅದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಬಟ್ ನನ್ನ ಪ್ರಕಾರ ಅದು ಒಂದು ಫ್ಯಾಮಿಲಿಗೆ ನೀಡಿರೋವಂಥದ್ದು, ಒಂದು ಮನೆ, ಅದು ಒಂದು ರೂಮ್, ಅದು ಒಂದು ಕಮ್ಯೂಟರ್ ಪರ್ಪಸ್ಗೆ ಯೂಸ್ ಮಾಡೋ ಒಂದು ಬಿಸ್ನೆಸ್. ನಿಮ್ಗೆ ಗೊತ್ತಿಲ್ಲ, ಕಾರ್ ಇದ್ದರೆ ನೀವು ನಂಬ್ತಿರಲ್ವೋ, ನಿಮ್ಮನ್ನು ನೋಡುವಂಥ ಏನು ರೀತಿ ನೀತಿಗಳೇ ಚೇಂಜಸ್ ಆಗುತ್ತೆ. ನಿಮ್ಮ ಬಟ್ಟೆ ಹೇಗೆ ಚೇಂಜ್ ಆದಾಗ ನಿಮ್ಮ ನೋಡೋ ರೀತಿ ನೀತಿಗಳು ಚೇಂಜಸ್ ಆಗುತ್ತೋ ಹಾಗೆ ನಿಮ್ಮ ಹತ್ರ ಒಂದು ವೆಹಿಕಲ್, ದೊಡ್ಡ ವೆಹಿಕಲ್ ಇದ್ದಾಗ ಅಥವಾ ಒಂದು ಚೆನ್ನಾಗಿ ಪ್ರೀಮಿಯರ್ ವೆಹಿಕಲ್ ಇದ್ದಾಗ ನಿಮಗೆ ಕೊಡುವಂಥ ವ್ಯಾಲ್ಯೂಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಫಾರ್ ದಿಸ್ ಫ್ಯಾಕ್ಟ್, ಇದು ನೀವು ಲಯಬಿಲಿಟೀಸ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಇದು ನಿಮ್ಮಲ್ಲಿ ನೀವು ಹಾಕಿರೋಂಥ ಇನ್ವೆಸ್ಟ್ಮೆಂಟ್ ಅದನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ನನ್ನ ಪ್ರಕಾರ ಒಂದು ಕಾರನ್ನ ತೊಗೊಳೋದ್ರಿಂದ ತಪ್ಪು ಅಂತ ನನಗನ್ಸಲ್ಲ. ದಯವಿಟ್ಟು ಡ್ರೈವ್ ಮಾಡ್ಕೊಂಡು ಬರಬೇಡಿ, ಅದರಲ್ಲೂ ಕೂಡ ಒಬ್ಬರೇ ಬರಬೇಡಿ. ನಿಮಗೆ ಒಳ್ಳೆ ಮಜಾ ಏನೋ ಸಿಗುತ್ತೆ ನಿಜ, ಎಲ್ಲನೂ ಸಿಗುತ್ತೆ ನಿಜ, ಬಟ್ ಈಗ ಸಿಚುವೇಶನ್ ಸರಿ ಇಲ್ಲ. ಇಟ್ಸ್ ವೆರಿ ಹಾರ್ಡ್, ರಸ್ತೆ ತುಂಬ ಹಾರ್ಡ್ ಇರುತ್ತೆ, ಹೀಟ್ ಜನ್ರೇಟ್ ಜಾಸ್ತಿ ಆಗುತ್ತೆ, ನಿಮಗೆ ಫ್ರಿಕ್ಷನ್, ಟೈರ್ದು ಫ್ರಿಕ್ಷನ್ ಜಾಸ್ತಿ ಇರುತ್ತೆ. ದಯವಿಟ್ಟು ಇದನ್ನು ನೀವು ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ. ಸೊ ಯಾರನ್ನು ಕೂಡ 2,500 ಕಿಲೋಮೀಟರ್ನ ಈ ಸಮ್ಮರ್ನಲ್ಲಿ ಈಗ ತಾನೇ ತೊಗೊಂಡಿರೋಂಥ ಗಾಡಿನಲ್ಲಿ, ಆ ಗಾಡಿ ಬಗ್ಗೆ ನಿಮಗೇನು ಗೊತ್ತಿರಲ್ಲ, ದಯವಿಟ್ಟು ಡ್ರೈವ್ ಮಾಡ್ಕೊಂಡು ಬರಲೇಬೇಡಿ. ತುಂಬ ಇಶ್ಯೂಸ್ ಆಗ್ತದೆ, ಆಗುತ್ತೆ. ಯಾಕಂದರೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ, ನಾನು ಒಂದು ಹೆಚ್ಚು ಕಡಿಮೆ ಒಂದು 11ರಿಂದ 12 ಸಲ ಒಬ್ಬನೇ ಡ್ರೈವ್ ಮಾಡ್ಕೊಂಬಂದಿದ್ದೀನಿ. ಚಿಕ್ಕ ವೆಹಿಕಲ್ ಆದರೂ ಬಂದಿರಲ್ಲ, ದೊಡ್ಡ ವೆಹಿಕಲೆಲ್ಲ ಬಂದಿರೋದು. ಬಟ್ ಆ ಎಕ್ಸ್ಪೀರಿಯನ್ಸ್ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಎಲ್ಲ ಟೈಮು ಒಳ್ಳೆಯದಾಗಿರೋದಿಲ್ಲ. ಸೊ ಹೋದರೆ ಹೋಗಲಿ, ನಿಮ್ಗೊಂದು ಟ್ರಾನ್ಸ್ಪೋರ್ಟೇಷನ್ ಹೋದರೆ ಹೋಗಲಿ, ಟ್ರಾನ್ಸ್ಪೋರ್ಟೇಷನ್ ಇಸ್ ದ ಬೆಸ್ಟ್ ಆಪ್ಷನ್. ನೀವು ಒಬ್ಬ ಮೆಕ್ಯಾನಿಕ್ ಆಗಿದ್ದು, ಸೊ ನಿಮ್ಮ ಜೊತೆ ಇನ್ನೊಬ್ಬ ಇದ್ದಾನೆ ಅಥವಾ ಇನ್ನೊಬ್ಳು ಇದ್ದಾಳೆ, ಅವರು ಕೂಡ ಡ್ರೈವ್ ಮಾಡ್ತಾರೆ. ನೀವೊಂದಷ್ಟು ಓಡಿಸ್ತಾರೆ, ಅವ್ರದಷ್ಟು ಓಡಿಸ್ತಾರೆ, ಆರಾಮಾಗಿ ಸಂಜೆ ಮೇಲೆ ನಾವು ಎಲ್ಲೋ ಒಂದು ಪಾಯಿಂಟಲ್ಲಿ ಹೋಗಿ ಮಲ್ಕೊಳ್ತೀವಿ,
ರೆಸ್ಟ್ ಮಾಡ್ತೀವಿ ಹೋಗ್ತೀವಿ ಅಂತ ಹೇಳಿದ್ರೆ ಇಟ್ಸ್ ಗುಡ್. ಅನ್ಪ್ರೊಫೆಷನಲ್ ಆಗಿದ್ದಾಗ ಜಸ್ಟ್ ನಿಮ್ಗೆ ಡ್ರೈವಿಂಗ್ ಬಿಟ್ಟರೆ ಬೇರೆ ಇನ್ನೇನೂ ಬರೋಲ್ಲ ಅಂದಾಗ ದಯವಿಟ್ಟು ಹೋಗಬೇಡಿ. ನೀವು ತಿಳ್ಕೊಳ್ಳೋಷ್ಟು ಸುಲಭ ಅಲ್ಲ ಅದು. 300 ಕಿಲೋಮೀಟ್ರ್ 400 ಕಿಲೋಮೀಟ್ರ್ ಹೊಡ್ಕೊಂಬರೋಷ್ಟು ಜಾಗಲ್ಲ. ರಾಜ್ಯಗಳ್ನ ದಾಟ್ಕೊಂಡು ಎಷ್ಟೊಂದು ಚೆಕ್ ಪೋಸ್ಟ್ಗಳು ಬಾರ್ಡ್ರ್ಗಳ್ನ ದಾಟ್ಕೊಂಡು ನಿಮ್ಮ ಮನೆಗೆ ಬರುವಂಥದ್ದು. ಸೊ ನಿಮಗೋಸ್ಕರ ನಿಮ್ಮ ಮನೆಯಲ್ಲಿ ಕಾಯ್ತಾ ಇರ್ತಾರೆ. ಸೊ ನೀವು ಯಾವುದೋ ಒಂದು ಮೋಜು ಮಸ್ತಿಗೋಸ್ಕರ ಕಾರ್ನ ಓಡಿಸ್ಕೊಂಬರ್ತೀರ, ನಿಜ, ಎಲ್ಲ ನಿಜ. ಬಟ್ ಅದರದ್ದು ಬಿಹೇವಿಯರ್ ನಿಮಗೆ ಗೊತ್ತಿರೋದಿಲ್ಲ. ಗಾಡಿದು ಬಿಹೇವಿಯರ್ ಇಟ್ಸ್ ಡಿಫ್ರೆಂಟ್. ಸೊ ಗಾಡಿ ತೊಗೊಂಡಾಗ ಸೂಪರಾಗೇ ಇರುತ್ತೆ. ಇಲ್ಲ ಶೋರೂಮ್ ಗಾಡಿನ ನೀವು ತೊಗೊಂಡಿರ್ಬೋದು ಅಥವಾ ಶೋರೂಮ್ ಕಂಡೀಷನಲ್ಲಿರುವಂಥ ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೊಂಡಿರ್ಬೋದು. ನಾನು ಎಲ್ಲದಕ್ಕೂ ಅಗ್ರಿ ಮಾಡ್ತೀನಿ. ನೀವು ಅಲ್ಲೇ ಜನರಲ್ ಸರ್ವಿಸು ಮಾಡಿಸಿರ್ಬೋದು, ಎಲ್ಲನೂ ಮಾಡಿಸಿರ್ಬೋದು, ಎಲ್ಲನೂ ಸೂಪರಾಗೇ ಇರಬಹುದು. ಬಟ್ ಇಂಜಿನ್ ಒಳಗೆ ನಡೆಯುವಂಥ ಕೆಲಸ ನಿಮಗೆ ಗೊತ್ತಿಲ್ಲ. ಟೈರ್ ಹೀಟ್ ಆದಾಗ, ಗ್ರೌಂಡ್ ಹೀಟ್ ಆದಾಗ ಮೇಲ್ಗಡೆ, ಯಾಕಂದರೆ ಜೈಪುರಲ್ಲಿ ನೀವು ರಾಜಸ್ಥಾನ ಬರಲೇಬೇಕು. ಈ ಕಡೆಯಿಂದ ರಾಜಸ್ಥಾನ ಬರಬೇಕು, ಈ ಕಡೆಯಿಂದ ಬಂದರೆ ಯು ಪಿ ಮೇಲೆ ಬರಲೇಬೇಕು. ಎರಡೂ ಕೂಡ ಸಿಕ್ಕಾಪಟ್ಟೆ ಹಾಟ್ ಇರುತ್ತೆ. ಇವನ್ MP ಮೇಲೆ ಬರಲೇಬೇಕು. ನೀವು ಯಾವ ಕಡೆಯಿಂದ ಬಂದರೂ MP ಮೇಲೆ ಬರಲೇಬೇಕು, ಮಧ್ಯಪ್ರದೇಶ ಮೇಲೆ ಬರಲೇಬೇಕು. ಸಿಕ್ಕಾಪಟ್ಟೆ ಭೂಪಾಲ್ ಭಯಂಕರ ರೋಡ್ಗಳು. ನಿಮಗೆ ಅದು 4 ಲೈನಿಂದ 2 ಲೈನಿಗೆ ಬಂದುಬಿಟ್ಟಿರ್ತದೆ. ಸೊ ಅದೆಲ್ಲ ನೀವು ನೋಡ್ಕೋಬೇಕಾಗತ್ತೆ. ಇಟ್ಸ್ ವೆರಿ 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 ಕ್ರೂಷಿಯಲ್ ಥಿಂಗ್. ಅದನ್ನು ಯೋಚನೆ ಮಾಡಿ. ಇನ್ನೊಂದು ಸಲ ನೀವು ಡ್ರೈವ್ ಮಾಡ್ಕೊಂಡು ಬರಲೇಬೇಕಂತ ಯೋಚನೆ ಮಾಡಿ. ಟ್ರಾನ್ಸ್ಪೋರ್ಟೇಷನ್ ಹಾಕೊಂಡು ಆರಾಮ ನೀವು ಬೇಜಾನ್ ಫ್ಲೈಟ್ಗಳಿದೆ ಬೆಂಗಳೂರಿಗೆ, ಭಯಂಕರ ಫ್ಲೈಟ್ಗಳಿದೆ. ಈಗ ನಿಮ್ಗೆ 1 ಅವರ್ 2 ಅವರ್ಗೂ ಒಂದು ಫ್ಲೈಟ್ ಸಿಗುತ್ತೆ. ಸ್ವಲ್ಪ ಜಾಸ್ತಿ ಆಗೋದು ದುಡ್ಡು ನಿಜ, ಬಟ್ ಸೇಫಾಗಿ ಬರ್ಬೋದು. ಮತ್ತು ನಿಮ್ಗೆ 2,500 ಕಿಲೋಮೀಟ್ರ್ ಗಾಡೀಲಿ ಮೈನಸ್ ಆಗುತ್ತೆ. ನಿಮ್ಗೆ ಅದ್ರ ಡೀಸೆಲ್ಲು ಅದ್ರ ಏನಾದ್ರು ಇಶ್ಯೂಸ್ ಆಯಿತು, ಪಂಚರ್ಗಳಾಯಿತು, ಮತ್ತು ಅಲ್ಲಿ ಪೊಲೀಸನ್ನು ಹಿಡ್ದು ಅದೇನೂ ಇಲ್ಲ ಇದಿಲ್ಲ ಅಂತ ಹಿಡಿತಾನೆ. ಮತ್ತು ನೀವು ಒಂಚೂರು ನಿದ್ರೆ ಆದರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಏನು ಬೇಕಾದ್ರೂ ಆಗ್ಬೋದು. ನಿಮ್ಗೆ ಎಂಥ ನೀವು ಸ್ಪೋರ್ಟ್ಸ್ ಡ್ರೈವರೇ ಆಗಿರಬಹುದು. ಬಟ್ ಇದೊಂದು ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಇಟ್ಸ್ ಮೈ ಪರ್ಸ್ನಲ್ ಸಜೆಷನ್. ಯಾಕಂದರೆ ನೀವು ಬೇರೆ ಎಲ್ಲರೂ ಗಾಡಿ ತೊಗೊಳ್ಳಿ, ಹೆಂಗಾರ ತೊಗೊಳ್ಳಿ, ಬಟ್ ಈ ಥರ ಇದ್ದಾಗ ಬಹಳಷ್ಟು ಯೋಚನೆ ಮಾಡೋದು ಉತ್ತಮ ಅಂತ ನನ್ನ ಅಭಿಪ್ರಾಯ. ಇಲ್ಲಿ ಟ್ರಾನ್ಸ್ಪೋರ್ಟ್ ಹಾಕಿ ಇಲ್ಲಿ ಬರುತ್ತೆ, ಆರಾಮಾಗಿ ಜನರಲ್ ಮಾಡಿಸ್ಕೊಳ್ಳಿ, ಓಡಿಸ್ಕೊಳ್ಳಿ. ನಿಮ್ಗೆ ಏನೇ ಇಶ್ಯೂಸ್ ಆಯಿತು ಇಲ್ಲೇ ಲೋಕಲ್ ಸೆಂಟರ್ಗಳು ಇರ್ತದೆ, ಫೋನ್ ಮಾಡಿದ್ರೆ ಇಲ್ಲಿಗೆ ಬರ್ತಾರೆ. ನಿಮ್ಮ ಫ್ರೆಂಡ್ಸ್ ಇರ್ತಾರೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ, ನಿಮ್ಗೆ ತುಂಬ ಹೆಲ್ಪ್ ಮಾಡ್ತಾರೆ. ಬಟ್ ಅಲ್ಲಿ ಯಾರೂ ಇರೋದಿಲ್ಲ. ನಿಮಗೆ ತುಂಬ ಕಷ್ಟಪಡಬೇಕಾಗ್ತದೆ. ನಾನು ಪಟ್ಟಿದ್ದೀನಿ, ಅದಕ್ಕೆ ಹೇಳ್ತಾಯಿದ್ದೀನಿ. ನನಗೆ ಒಂದು 11 ಸಲ ಅಲ್ಲ, 11 ಸಲ ಬಂದಿದ್ದೀನಿ. 11 ಸಲ ನನಗೊಂದು 3-4 ಸಲ ಬಾಧೆ ಆಗಿದೆ, ಇಲ್ಲ ಅಂತಲ್ಲ. ಒಂದು 7-8 ಸಲ ಚೆನ್ನಾಗಿ ಬಂದಿದ್ದೀನಿ. ನನಗೆ ಎಲ್ಲೂ ವಿತೌಟ್ 0 ಇಶ್ಯೂಸ್ ನಾನು ಆರಾಮಾಗಿ ಬಂದಿದ್ದೀನಿ. 3-4 ಸಲ ಅನುಭವಿಸಿದ ಬಾಧೆ ಆ 7-8 ಸಲ ಬಂದಿದ್ದು ಖುಷಿನೇ ಡಾಮಿನೇಟ್ ಮಾಡುತ್ತೆ, ಸಿಂಪಲಾಗಿ ಹೇಳ್ಬೇಕಂದ್ರೆ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡ್ರೆ ನಿಮಗೆ ಒಳ್ಳೆಯದು. ಎಲ್ಲೋ ಹೋಗೋದು ದುಡ್ಡು ಎಲ್ಲೋ ಬರುತ್ತೆ, ಬಟ್ ಪ್ರಾಣ ಎಲ್ಲೋ ಹೋಗ್ಬಿಡುತ್ತೆ, ಮತ್ತೆ ಬರಲ್ಲ. ಸೊ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇಲ್ಲಿ ಬಂದಿದ ತಕ್ಷಣ ಆರಾಮಾಗಿ ಏನು ಬೇಕೋ ಮಾಡ್ಕೊಂಡು ಮಜಾ ಮಾಡಾಯಿಸಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ. ನಿಮ್ಮ ಇಷ್ಟ, ನಿಮಗೆ ಆಡಿಕೆಲ್ಲ ಕಿತ್ತು ಬಿಸಾಕ್ಬಿಟ್ಟು ಮನೆಯೇ ಮಾಡ್ಕೊಳ್ಳಿ. ಏನಂತೆ ಈಗ ನೋಡಿ, ಏರೋಪ್ಲೇನಲ್ಲಿ ಹೋಟ್ಲ್ ಕಟ್ಟಿಲ್ವಾ, ಹಂಗೆ ಕಾರ್ನೆಲ್ಲ ಒಂದು ಮನೆ ಕಟ್ಕೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಈ ವಿಡಿಯೋದಲ್ಲಿ ಅಷ್ಟೇ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೊ ಮಚ್. ಬೈ ಬೈ.